ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಗೋಲ್ಡ್ ಮೆಡಲ್ ಕಂಪನಿಯ ಓಪೋಸ್ ಪ್ರೈಮ್ ಮಾಡೆಲ್ನ BLDC ಫ್ಯಾನನ್ನು ಪರ್ಚೇಸ್ ಮಾಡಿದ್ದೇನೆ. ಅಂದರೆ ಬ್ರಷ್ಲೆಸ್ DC ಮೋಟರ್. ಇದಕ್ಕೆ 5 ಸ್ಟಾರ್ ರೇಟಿಂಗ್ ಇದೆ. ಇದರ ಪವರ್ ರೇಟಿಂಗ್ ಬಂದು 30 ವ್ಯಾಟ್. ಈ ಫ್ಯಾನಲ್ಲಿ ನಮಗೆ ಏನು ಪ್ರಾಫಿಟ್ ಅಂತ ಹೇಳಿದರೆ 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ, ಪ್ಲಸ್ 5 ವರ್ಷ ಹೋಮ್ ಸರ್ವಿಸ್ ಕೂಡ ಇದೆ. ಹೋಮ್ ಸರ್ವಿಸ್ ಯಾವ ರೀತಿ ಅಂತ ಹೇಳಿದರೆ, ಗ್ಯಾರಂಟಿ ಕಾರ್ಡಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿದ್ದಾರೆ. ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಫ್ಯಾನ್ನ ಮಾಡೆಲ್ ನಂಬರ್, ಪರ್ಚೇಸ್ ಡೇಟ್, ನಮ್ಮ ಅಡ್ರೆಸ್ ಮತ್ತು ಪಿನ್ ಕೋಡ್ ಹೇಳಿದರೆ ವಿದಿನ್ 24 ಗಂಟೆ ಅಥವಾ 36 ಗಂಟೆ ಒಳಗೆ ನಮ್ಮ ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ನಾವು ಫ್ಯಾನನ್ನು ಸರ್ವಿಸ್ ಸೆಂಟರಿಗೆ ಕೊಡಬೇಕಾಗ್ತದೆ. ಅಲ್ಲಿ ನಮಗೆ ಟೈಮ್ ಟು ಟೈಮ್ ಸಿಗುವುದಿಲ್ಲ. ಇದು ತುಂಬಾ ನಮಗೆ ಪ್ರಾಫಿಟ್ ಅಂತ ಹೇಳ್ಬೋದು. ಫ್ಯಾನ್ ಅನ್ಬಾಕ್ಸ್ ಮಾಡಿ ನೋಡುವ. ಕೆನಾಪಿ ಕೊಟ್ಟಿದ್ದಾರೆ. ವಾವ್, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹೆವಿ ಕೂಡ ಇದೆ. ನೆಕ್ಸ್ಟ್ ರಿಮೋಟ್ ಇದೆ, ಜೊತೆಗೆ ಬ್ಯಾಟ್ರಿ ಕೂಡ ಇದೆ. ನಾವು ಫ್ಯಾನ್ ಫಿಟ್ ಮಾಡಿ ರಿಮೋಟ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಚೆಕ್ ಮಾಡುವ. ವಾವ್, ಮೋಟ್ರ್ ಸಿಕ್ಕಿದೆ ನೋಡಿ. ನೋಡಿ, ಈ ಥರ ತಿರುಗಿಸುವಾಗ ಈ LED ಬಲ್ಬ್ ಉರಿದ್ರೆ ಫ್ಯಾನ್ ಸರಿ ಇದೆ ಅಂತೇಳಿ ಚೆಕ್ ಮಾಡ್ಬೋದು. ಫ್ಯಾನ್ ಬ್ಲೇಡ್ ಓಪನ್ ಮಾಡಿ ನೋಡುವ. ಫ್ಯಾನ್ ಬ್ಲೇಡ್ ತುಂಬ ಹೆವಿ ಇದೆ ನೋಡಿ, ತುಂಬ ಗಟ್ಟಿ ಇದೆ, ಯಾರು ಬೆಂಡ್ ಆಗೋಲ್ಲ ಅಷ್ಟು ಈಸಿಯಾಗಿ. ಮತ್ತಿದು ಆ್ಯಂಟಿ ಡಸ್ಟ್ ಬ್ಲೇಡ್, ಅಷ್ಟು ಬೇಗನೆ ಧೂಳೆಲ್ಲ ಅಂಟಿಕೊಳ್ಳೋದಿಲ್ಲ. ನಾವು ಇದನ್ನು ಫಿಟ್ ಮಾಡಿ ನೋಡುವ. ಫ್ಯಾನ್ ಫಿಟ್ ಮಾಡಲಿಕ್ಕೆ ಬೇಕಾದ ಟೂಲ್ಸ್ ಯಾವುದಂತ ಹೇಳಿದರೆ, ಒಂದು ಕಾಂಬಿನೇಷನ್ ಪ್ಲೇಯರ್, ಮತ್ತು ರೆಕ್ಕೆ ಫಿಟ್ ಮಾಡಲಿಕ್ಕೆ ಸ್ಕ್ರೂ ಡ್ರೈವರ್, ಒಂದು ಇನ್ಸುಲೇಷನ್ ಟೇಪು, 1 ಮೀಟರ್ನಷ್ಟು ವಯರ್, ಮೈನಾಗ ಒಂದು ಟೆಸ್ಟರ್, ಮತ್ತು ಸ್ಪ್ಯಾನರ್, 10-11 ನಂಬರ್ನ ಸ್ಪ್ಯಾನರ್. ಈ 3 ಕಡೆ ಫ್ಯಾನ್ ಬ್ಲೇಡ್ ಸೆಟ್ ಮಾಡುವ. ಫಸ್ಟಿಗೆ ಈ ಸ್ಕ್ರೂ ಲೂಸ್ ಮಾಡುವ. ಫ್ಯಾನ್ ಬ್ಲೇಡ್ ಸೆಟ್ ಮಾಡುವಾಗ ಈ ರಟ್ಟು ಪೀಸನ್ನು ತೆಗಿಬೇಡಿ. ಇದನ್ನು ಇಲ್ಲಿಟ್ಟು ಅದರ ಮೇಲೆ ಫ್ಯಾನ್ ಬ್ಲೇಡ್ ಸೆಟ್ ಮಾಡಬೇಕು. ಫ್ಯಾನ್ ರಾಡಿಗೆ ಕೆನಾಪಿ ಫಿಟ್ ಮಾಡುವ. ಬರೆದಿರುವ ಕೆನಾಪಿಯನ್ನು ಈ ಪ್ಲೇಸಿಗೆ ಫಿಟ್ ಮಾಡುವ. ಇನ್ನೊಂದು ಕೆನಾಪಿಯನ್ನು ಇಲ್ಲಿ ಕಟ್ ಮಾರ್ಕ್ ಇದೆ, ಆ ಪ್ಲೇಸಿಗೆ ಫಿಟ್ ಮಾಡುವ. ಫ್ಯಾನ್ ಫಿಟ್ ಮಾಡಲಿಕ್ಕೆ ಕ್ಲ್ಯಾಂಪ್ ಸೆಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಫಿಟ್ ಮಾಡಿ ನೋಡುವ. ಫ್ಯಾನ್ ರಾಡ್ ಸೆಟ್ ಮಾಡುವ. ಈ ವೈರನ್ನು ಈ ಕನೆಕ್ಟ್ರಿಗೆ ಕನೆಕ್ಷನ್ ಮಾಡುವ. ಇದರಲ್ಲಿ ಯಾವುದೇ ಪ್ಲಸ್ ಮೈನಸ್ ಇಲ್ಲ ನೋಡಿ. ನಾನು ಕೆಂಪು ಕಲರ್ ವೈರನ್ನು ಇಲ್ಲಿ ಕನೆಕ್ಷನ್ ಮಾಡ್ತಿದ್ದೇನೆ, ಮತ್ತು ಹಳದಿ ಕಲರ್ ಇಲ್ಲಿಗೆ. ಇದೇನಾದ್ರು ಆಚೀಚೆ ಆದ್ರೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಕೆನಾಪಿಯನ್ನು ಫಿಟ್ ಮಾಡುವ. ಕೆನಾಪಿ ಫಿಟ್ ಮಾಡುವಾಗ ನೋಡಿ, ಈ ಸರ್ಕಿಟ್ ಬಾಕ್ಸ್ ನಮಗೆ ಫುಲ್ಲಾಗಿ ಕವರ್ ಆಗ್ತದೆ. ನಂತರ ಇಲ್ಲಿ ಸ್ಕ್ರೂ ಟೈಟ್ ಮಾಡುವ. ಈ ಕ್ಲ್ಯಾಂಪನ್ನು ಫ್ಯಾನ್ ಪಾಯಿಂಟಿಗೆ ಫಿಟ್ ಮಾಡಿ ನಂತರ ಫ್ಯಾನ್ ರಾಡಿಗೆ ಫಿಟ್ ಮಾಡುವ. ಗ್ಯಾರಂಟಿ ಕಾರ್ಡನ್ನು ಈ ಥರ ಕವರ್ ಮಾಡಿ ಪ್ಲಾಸ್ಟಿಕ್ ಕವರೊಳಗಿಟ್ಟು ಫ್ಯಾನ್ನ ಕೆನಾಪಿಯಲ್ಲಿ ಇಟ್ಟರೆ ನಮಗೆ ತುಂಬಾ ಸೇಫ್ಟಿ.
ನಮಗೆ ಅವಶ್ಯಕತೆ ಬಂದಾಗ ಹುಡುಕೋ ಕೆಲಸ ಇರುವುದಿಲ್ಲ. ಕ್ಲ್ಯಾಂಪ್ ಸೆಟ್ ಮಾಡಿ ಫ್ಯಾನ್ ರಾಡ್ ಫಿಟ್ ಮಾಡಿದ್ದೇನೆ. ನಂತರ ವೈರಿಗೆ ಇನ್ಸುಲೇಷನ್ ಎಲ್ಲ ಹಾಕಿ ಸೆಟ್ ಮಾಡಿದ್ದೇನೆ. ಫ್ಯಾನ್ ಫಿಟ್ಟಿಂಗ್ ಆದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಫ್ಯಾನ್ನ ಡಿಸೈನ್ ಅಂತೂ ಎಲ್ಲರ ಮನಸ್ಸನ್ನು ಗೆಲ್ಲುವಂತಿದೆ. ರಿಮೋಟಿಗೆ ಬ್ಯಾಟ್ರಿ ಫಿಟ್ ಮಾಡಿ ಚೆಕ್ ಮಾಡಿ ನೋಡುವ. BLDC ಫ್ಯಾನ್ ಫಿಟ್ ಮಾಡುವಾಗ ಇಲ್ಲ ರೆಗ್ಯುಲೇಟರ್ ನಿಮ್ಮ ಸ್ವಿಚ್ ಬೋರ್ಡಲ್ಲಿದ್ದರೆ ರೆಗ್ಯುಲೇಟರ್ ನೀವು ಫುಲ್ಲು ಸ್ಪೀಡಲ್ಲಿ ಇಡಿ 5ರಲ್ಲಿ, ಅಥವಾ ರೆಗ್ಯುಲೇಟರನ್ನು ಡೈರೆಕ್ಟ್ ಮಾಡಿ. ಯಾಕಂದರೆ ಇದಕ್ಕೆ ರಿಮೋಟ್ ಕಂಟ್ರೋಲ್ ಸಹಾಯದಿಂದ ಕಂಟ್ರೋಲ್ ಮಾಡ್ಬೋದು. ರೆಗ್ಯುಲೇಟರಲ್ಲಿ ಕಂಟ್ರೋಲ್ ಆಗೋದಿಲ್ಲ. ನಾನು ಇದನ್ನು 5ನೇ ಸ್ಪೀಡಿಗೆ ಇಡ್ತೇನೆ. ಈಗ ರಿಮೋಟಲ್ಲಿ ಪವರ್ ಆನ್ ಮಾಡುವ. ಆನ್ ಆಯಿತು. ನಾವು 1ನೇ ಸ್ಪೀಡ್ ಇಡುವ. ನೋಡಿ, 1 LED ಲೈಟು ಉರಿತದೆ. 2ನೇ ಸ್ಪೀಡ್ ಇಟ್ಟರೆ 2ನೇ ಲೈಟು, ನೆಕ್ಸ್ಟು 3, ನೆಕ್ಸ್ಟ್ 4, ನೆಕ್ಸ್ಟು 5. ನೆಕ್ಸ್ಟ್ ಇದರಲ್ಲಿ ಬೂಸ್ಟ್ ಸ್ಪೀಡ್ ಅಂತ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡುವ. ಫುಲ್ ಸ್ಪೀಡ್, ಇದು ಟಾಪ್ ಸ್ಪೀಡ್ ಅಂತ ಹೇಳ್ಬೋದು. ಒಳ್ಳೆ ಗಾಳಿ ಬರ್ತಾ ಇದೆ. ರಿಮೋಟಲ್ಲಿ LED ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿ ನೋಡುವ. ವಾವ್, 6 ಲೈಟ್ ಉರಿತಾ ಇದೆ ನೋಡಿ ಕಂಟಿನ್ಯೂ ಆಗಿ. ಬೇಡ ಅಂತ ಹೇಳಿದರೆ ಪುನಃ ಪ್ರೆಸ್ ಮಾಡಿದರೆ ಆಯಿತು. ರಿಮೋಟಲ್ಲಿ 2 ಅವರ್ ಬೇಕಾದರೆ ಸೆಟ್ ಮಾಡ್ಬೋದು, ಅಂದರೆ 4 ಅವರ್, 8 ಅವರ್ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ 8 ಅವರ್ ಆಗಿ ಫ್ಯಾನ್ ಆಫ್ ಆಗ್ತದೆ. ಸಾಧಾರಣ ಫ್ಯಾನು ಇನ್ವರ್ಟರಲ್ಲಿ ವರ್ಕ್ ಆಗುವಾಗ ಒಂದು ಹಮ್ಮಿಂಗ್ ಸೌಂಡ್ ಬರ್ತದೆ. BLDC ಫ್ಯಾನಲ್ಲಿ ಆ ಥರದ ಸೌಂಡ್ ಏನೂ ಬರೋದಿಲ್ಲ, ಸ್ಮೂತಾಗಿ ವರ್ಕಿಂಗಲ್ಲಿ ಇರ್ತದೆ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಈ ಫ್ಯಾನನ್ನು ಕೃಷ್ಣ ಎಲೆಕ್ಟ್ರಿಕಲ್, ಗಾಂಧಿನಗರ, ಸುಳ್ಯ ಇಲ್ಲಿಂದ ಪರ್ಚೇಸ್ ಮಾಡಿದ್ದೇನೆ. ಅಲ್ಲಿ ತುಂಬ ಆಫರ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಂದಿದ್ದರೆ ವಿಸಿಟ್ ಮಾಡ್ಬೋದು.